ಬಿಹಾರ ಜನ ಇವತ್ತು ತೀರ್ಪನ್ನ ಕೊಟ್ಟಿದ್ದಾರೆ. ಫಲಿತಾಂಶ ಹೊರಬಿದ್ದಿದೆ. ಬಿಹಾರ ರಾಜ್ಯ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ. ಸದ್ಯ 25 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿ ಇದೆ ಆರ್ಜೆಡಿ. ಇದಕ್ಕಿಂತ ಕಡಿಮೆ ಆದರೆ ವಿಪಕ್ಷ ನಾಯಕ ಸ್ಥಾನವೂ ಇರಲ್ಲ. ವಿರೋಧ ಪಕ್ಷದ ನಾಯಕ ಸ್ಥಾನವೂ ಆರ್ಜೆಡಿಗೆ ಸಿಗಲ್ಲ. ಬಿಹಾರ ವಿಧಾನಸಭೆಯಲ್ಲಿ ಇರೋದು 243 ವಿಧಾನಸಭಾ ಕ್ಷೇತ್ರಗಳು. ಶೇಕಡ 10ಕ್ಕಿಂತ ಕಡಿಮೆ ಸ್ಥಾನ ಗೆದ್ರೆ ವಿಪಕ್ಷ ಸ್ಥಾನವೂ ಕೂಡ ಸಿಗೋದಿಲ್ಲ. ಸದ್ಯ 25 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿ ಇದೆ ಆರ್ಜೆಡಿ. ಸೊ ಮರ್ಯಾದೆಯನ್ನು ಉಳಿಸ್ಕೊಳ್ಳಿಕ್ಕೆ ಶೇಕಡ 10ರಷ್ಟಾದರೂ ಸ್ಥಾನವನ್ನು ಗೆಲ್ಲಬೇಕು. ಟೋಟಲ್ 243ನಲ್ಲಿ 10% ಅಂದರೆ 24.3, 25 ಸ್ಥಾನ ಗೆಲ್ಲಬೇಕು. 25 ಸ್ಥಾನ ಮಾತ್ರ ಗೆದ್ದರೆ ಅಪೋಸಿಷನ್ ಲೀಡರ್ ಪೋಸ್ಟ್ ಸಿಗತ್ತೆ. ಸೊ ಈಗ 25 ಕ್ಷೇತ್ರಗಳಲ್ಲಿ ಆರ್ಜೆಡಿ ಮುಂದೆ ಇದೆ. ಸೊ ಇದೇ ಫಲಿತಾಂಶ ಫೈನಲ್ ಆಗಿದ್ದೆ ಆದರೆ ಆರ್ಜೆಡಿ ಪ್ರತಿಪಕ್ಷವಾಗುತ್ತೆ. ಪ್ರತಿಪಕ್ಷ ನಾಯಕನ ಸ್ಥಾನ ಅದಕ್ಕೆ ಸಿಗುತ್ತೆ, ಪ್ರತಿಪಕ್ಷ ಸ್ಥಾನ ಸಿಗುತ್ತೆ. ಒಂದು ವೇಳೆ 25ಕ್ಕಿಂತ ಕಡಿಮೆ ಸ್ಥಾನ ಆಗಿದ್ದೆ ಆದರೆ ಹೋಯ್ತು, ಪ್ರತಿಪಕ್ಷ ಸ್ಥಾನ ಕೂಡ ಸಿಗೋದಿಲ್ಲ. ಇನ್ನು ರಿಸಲ್ಟ್ ನೋಡ್ತಾ ಇದ್ದೀವಿ. 204, ಮಹಾಗಠಬಂಧನ್ 33, JSP 0, ಇತರರು 6 ಸ್ಥಾನಗಳು. ಇನ್ನು ಬಿಹಾರದಲ್ಲಿ ಆರ್ಜೆಡಿಯಿಂದ ಎರಡನೇ ಅತಿ ಕಳಪೆ ಪ್ರದರ್ಶನ ಇದು. ಶೇಕಡ 22.84ರಷ್ಟು ಮತಗಳನ್ನು ಮಾತ್ರ ಪಡ್ಕೊಂಡಿದೆ. 2010ರಲ್ಲಿ ಕೇವಲ 22 ಕ್ಷೇತ್ರಗಳಲ್ಲಿ ಮಾತ್ರ ಆರ್ಜೆಡಿ ಗೆದ್ದಿತ್ತು. ಸದ್ಯ 25 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ ಆರ್ಜೆಡಿ. 2010ರ ನಂತರ ಆರ್ಜೆಡಿಯಿಂದ ಇದು ಎರಡನೇ ಕಳಪೆ ಸಾಧನೆ. 2010ರಲ್ಲಿ ಮೊದಲ ಬಾರಿಗೆ ಅತ್ಯಂತ ಕಳಪೆ ಸಾಧನೆ ಮಾಡಿತ್ತು. ಈಗ ಎರಡನೇ ಬಾರಿಗೆ ಕಳಪೆ ಪ್ರದರ್ಶನ ಕೊಟ್ಟಿದೆ ಆರ್ಜೆಡಿ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಈಗ ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಚಂದ್ರಮೋಹನ್, ನೋಡಿ, ಇವತ್ತು ಬಿಹಾರ ರಾಜ್ಯದ ಚುನಾವಣೆಯ ಫಲಿತಾಂಶ ಹೊರಗಡೆ ಬಿದ್ದಿದೆ. ಆರ್ಜೆಡಿ ನಿಜಕ್ಕೂ ಕೂಡ ಕಳಪೆ ಪ್ರದರ್ಶನ, ಅದು ಎರಡನೇ ಬಾರಿಗೆ ಆಫ್ಟರ್ 2010. ಈಗ 2025ನಲ್ಲಿ ಮತ್ತೊಮ್ಮೆ ಎಡವಿ ಮುಗ್ಗರಿಸಿದೆ ಆರ್ಜೆಡಿ. ಹೌದು ಮಧುಸೂದನ್, ಮುಖ್ಯವಾಗಿ ಆರ್ಜೆಡಿ ಪಕ್ಷ ಜನತಾದಳದಿಂದ ಇಬ್ಬಾಗ ಆಗಿ ಅದಾದ ಬಳಿಕ ರಾಷ್ಟ್ರೀಯ ಜನತಾದಳ ಆಯಿತು. ಲಾಲು ಪ್ರಸಾದ್ ಯಾದವ್ ಅವರ ಅಧ್ಯಕ್ಷತೆಯಲ್ಲಿ ನೇತೃತ್ವದಲ್ಲಿ ಈ ಪಕ್ಷವನ್ನು ಕಟ್ಟಿ ಬೆಳೆಸಲಾಗಿದೆ. ಮುಖ್ಯವಾಗಿ 2010ರ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಆರ್ಜೆಡಿ ಪಕ್ಷ ತೀರಾ ಕಳಪೆ ಸಾಧನೆಯನ್ನು ಮಾಡಿತ್ತು. ಆಗ ಕೇವಲ 22 ಸ್ಥಾನಗಳಿಗಷ್ಟೇ ಆರ್ಜೆಡಿ ಪಕ್ಷ ಕುಸಿದಿತ್ತು. ಈಗ ಮತ್ತೊಮ್ಮೆ ಅದೇ ರೀತಿಯಾದಂಥ ಕಳಪೆ ಸಾಧನೆಯನ್ನು ಮಾಡಿದೆ. ಈಗ 25ರಿಂದ 27 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಾತ್ರನೇ ಆರ್ಜೆಡಿ ಪಕ್ಷ ಮುನ್ನಡೆಯನ್ನು ಸಾಧಿಸಿದೆ. ಹೀಗಾಗಿ ಈಗ ಇದು ಆರ್ಜೆಡಿಯ ಇತಿಹಾಸದಲ್ಲಿ ಎರಡನೇ ಅತಿ ದೊಡ್ಡ ಕಳಪೆ ಸಾಧನೆ. ಇದಕ್ಕಿಂತ ಮುಂಚಿನ ಕಳಪೆ ಸಾಧನೆ ಅಂತ ಅಂದರೆ 2010ರಲ್ಲಿ ಬಂದಿದ್ದಂತಹ 22 ಕ್ಷೇತ್ರಗಳಿಂದ ಗೆಲುವು. ಹಾಗಾಗಿ ಈಗ ಎರಡನೇ ಅತಿ ಕಳಪೆ ಸಾಧನೆಯನ್ನು ಆರ್ಜೆಡಿ ಪಕ್ಷ ಮಾಡ್ತಾ ಇದೆ. ಮುಖ್ಯವಾಗಿ ಈ ಬಾರಿ ಆರ್ಜೆಡಿ ಪಕ್ಷಕ್ಕೆ ಹೆಚ್ಚಿನ ಶೇಕಡಾವಾರು ಮತಗಳಿಕೆ ಆಗಿದೆ. ಆದರೆ ಆ ಮತಗಳು ಸೀಟುಗಳಾಗಿ ಪರಿವರ್ತನೆ ಆಗಿಲ್ಲ. ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವಾಗಿ ಪರಿವರ್ತನೆಯನ್ನಾಗಿ ಮಾಡಿಕೊಳ್ಳುವಲ್ಲಿ ಆರ್ಜೆಡಿ ಪಕ್ಷ ವಿಫಲವಾಗಿದೆ. ಇದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಿರ್ಬೋದು. ಆದರೆ ಒಟ್ಟಾರೆಯಾಗಿ ಸೀಟು ಗಳಿಕೆ ಭಾರಿ ಕುಸಿದಿದೆ. ಇದರ ಪರಿಣಾಮವಾಗಿ ಎರಡನೇ ಅತಿ ಕಳಪೆ ಸಾಧನೆಯನ್ನು ಆರ್ಜೆಡಿ ಪಕ್ಷ ತನ್ನ ರಾಜಕೀಯ ಇತಿಹಾಸದಲ್ಲಿ ಮಾಡ್ತಾ ಇದೆ. 96-97ರಲ್ಲಿ ಆರ್ಜೆಡಿ ಪಕ್ಷ ಜನತಾದಳದಿಂದ ಪ್ರತ್ಯೇಕವಾಗಿ ಉದಯವಾದಂಥ ಪಕ್ಷ. ಅದಾದ ಬಳಿಕ ಈಗ ಎರಡನೇ ಅತಿ ಕಳಪೆ ಸಾಧನೆಯನ್ನು ಆರ್ಜೆಡಿ ಪಕ್ಷ ಮಾಡ್ತಾ ಇದೆ. ಇನ್ನು ವಿಧಾನಸಭೆಯಲ್ಲೂ ಕೂಡ ಆರ್ಜೆಡಿ ಪಕ್ಷ ಈಗ ಅಧಿಕೃತ ವಿರೋಧ ಪಕ್ಷದ ಸ್ಥಾನಮಾನವನ್ನು ಮತ್ತು ಅಧಿಕೃತ ವಿರೋಧ ಪಕ್ಷದ ನಾಯಕ ಸ್ಥಾನವನ್ನು ಪಡಿಬೇಕು ಅಂತಂದರೆ 25ಕ್ಕಿಂತ ಹೆಚ್ಚಿನ ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಪಡೆಯುವಂಥದ್ದು ಅನಿವಾರ್ಯ. ಆದರೆ 25ಕ್ಕಿಂತ ಕಡಿಮೆ ಸ್ಥಾನಗಳನ್ನೇನಾದರೂ ಆರ್ಜೆಡಿ ಪಡೆದರೆ ಅಧಿಕೃತ ವಿರೋಧ ಪಕ್ಷದ ಸ್ಥಾನಮಾನ ಮತ್ತು ವಿರೋಧ ಪಕ್ಷದ ನಾಯಕನ ಸ್ಥಾನ ಎರಡೂ ಕೂಡ ಆರ್ಜೆಡಿ ಪಕ್ಷಕ್ಕೆ ಸಿಗೋದಿಲ್ಲ. ಈಗ ಮುಖ್ಯವಾಗಿ ಬಿಹಾರ ವಿಧಾನಸಭೆಯಲ್ಲಿ 243 ವಿಧಾನಸಭಾ ಕ್ಷೇತ್ರಗಳಿವೆ. ಬಿಹಾರ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ಸ್ಥಾನಮಾನವನ್ನು ಪಡಿಬೇಕು ಅಂತ ಅಂದರೆ 25 ಸ್ಥಾನಗಳನ್ನು ಗೆಲ್ಲಲು ಅನಿವಾರ್ಯ ಆಗಿದೆ. ಅಂದರೆ ಶೇಕಡ 10ರಷ್ಟು ಸ್ಥಾನಗಳಲ್ಲಿ ಗೆದ್ದಂಥ ರಾಜಕೀಯ ಪಕ್ಷಕ್ಕೆ ಮಾತ್ರನೇ ವಿರೋಧ ಪಕ್ಷದ ನಾಯಕನ ಸ್ಥಾನಮಾನವನ್ನು ನೀಡಲಾಗುತ್ತೆ. ಹಾಗಾಗಿ 25ಕ್ಕಿಂತ ಕಡಿಮೆ ಸ್ಥಾನಗಳನ್ನು ಆರ್ಜೆಡಿ ಏನಾದರೂ ಗೆದ್ದರೆ ಆಗ ವಿರೋಧ ಪಕ್ಷದ ನಾಯಕ ಸ್ಥಾನವಾಗಲಿ ವಿರೋಧ ಪಕ್ಷದ ಸ್ಥಾನಮಾನವಾಗಲಿ ಯಾವುದೂ ಕೂಡ ಆರ್ಜೆಡಿ ಪಕ್ಷಕ್ಕಾಗಲಿ ಆ ಪಕ್ಷದ ನಾಯಕರುಗಳಾಗಲಿ ಶಾಸಕರಿಗಾಗಲಿ ಸಿಗೋದಿಲ್ಲ. ಹೀಗಾಗಿ ಈಗ ಆರ್ಜೆಡಿ ಎಷ್ಟು ಸ್ಥಾನಗಳನ್ನು ಅಂತಿಮವಾಗಿ ಗೆಲ್ಲುತ್ತೆ ಅನ್ನೋದು ಇವತ್ತು ಸಂಜೆ ವೇಳೆಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದರ ಆಧಾರದ ಮೇಲೆ ಆರ್ಜೆಡಿಗೆ ವಿರೋಧ ಪಕ್ಷದ ನಾಯಕ ಸ್ಥಾನ ಸಿಗುತ್ತಾ ಇಲ್ವಾ ಅನ್ನೋದು ಕೂಡ ಸ್ಪಷ್ಟ ಆಗುತ್ತೆ. ಜೊತೆಗೆ ತೇಜಸ್ವಿ ಯಾದವ್ ಅವರು ಗೆಲ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆನೂ ಕೂಡ ಕುತೂಹಲ ಇದೆ. ಅವರು ಕೂಡ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಈಗ ಅಂತಿಮವಾಗಿ ಫಲಿತಾಂಶ ಬಂದ ಬಳಿಕ ಅವರು ಗೆಲ್ತಾರಾ ಇಲ್ವಾ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮಧುಸೂದನ್, ಚಂದ್ರಮೋಹನ್ ಹಾಗೆ ಸಂಪರ್ಕದಲ್ಲಿ ಇರಿ. ಇನ್ನು ಬಿಹಾರ ಚುನಾವಣೆಯ ಫಲಿತಾಂಶದ ಅಪ್ಡೇಟ್ಸ್ನ ನಾವು ನೀಡ್ತಾ ಇದ್ದೀವಿ. ಇದರಲ್ಲಿ ಈಗಾಗಲೇ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಹೇಳಿದ ಹಾಗೆ ಎರಡನೇ ಬಾರಿಗೆ ಅತ್ಯಂತ ಕಳಪೆ ಪ್ರದರ್ಶನವನ್ನ ಈಗ
RJD ನೀಡಿದೆ. 2010ರಲ್ಲಿ ಕೇವಲ 22 ಸ್ಥಾನಗಳನ್ನು ಮಾತ್ರ ಗಳಿಸಲಷ್ಟೇ ಶಕ್ತವಾಗಿತ್ತು. ಇನ್ನು NDA ಸಾಧನೆಯನ್ನು ನೋಡಿದಂಥ ಬಿಜೆಪಿ ಮತ್ತು ಬಿಜೆಪಿಯ ಮಿತ್ರ ಪಕ್ಷಗಳ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ಬರುವಂಥ ಕಾರ್ಯಕರ್ತರಿಗೆ ಸಿಹಿಯನ್ನ ಕೊಟ್ಟು ಸಂಭ್ರಮಾಚರಣೆ ಮಾಡಿದ್ದಾರೆ. ಪಟಾಕಿ ಸಿಡಿಮದ್ದುಗಳನ್ನು ಸಿಡಿಸುವ ಮೂಲಕ ಖುಷಿಯನ್ನ ಸಂತಸವನ್ನ ಸಂಭ್ರಮಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.